ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂದ್ರೆ ಇದೆಲ್ಲ ಈ ವಿಜಯಾಂಬಿಕೆಗೆ ಸಿಗ್ತಿರೋ ವಿಷಯ. ಏನ್ ಸುಬ್ಬು, ನೀನು ನನ್ನ ಮಗನ ಮೇಲೆ ಕೈ ಮಾಡ್ತೀಯ? ಎಷ್ಟು ಧೈರ್ಯ ಇರಬೇಡ ನಿನಗೆ. ಸಾಲದಕ್ಕೆ ಆ ಬೀದಿ ಬಿಕಾರಿ ಅವಳನ್ನ ನನ್ನ ಮಗನಿಗೆ ಮದುವೆ ಮಾಡಿಸ್ತೀಯಾ? ತಪ್ಪು. ನೀವು ಗಂಡ ಹೆಂಡತಿ ಸೇರ್ಕೊಂಡು ತಪ್ಪು ಮಾಡ್ತಿದ್ದೀರಾ. ನೀವಿಬ್ರು ಕಾಲಿಟ್ಟಿರೋದು ವಿಜಯಾಂಬಿಕಾ ಕೋಟೆಗೆ. ಇನ್ನು ಮುಂದೆ ನಿಮ್ಮಿಬ್ರು ಸುಖ ಸಂತೋಷನ ಹಾಳು ಮಾಡೋದಕ್ಕೆ ನಾನು ಕಾಲಿಡಬಾರ್ದಾ? ಶ್ರಾವಣಿ ವೀರುಗೆ ಹತ್ರ ಆಗ್ತಿದ್ದಾಳೆ ಅಂತ ತುಂಬಾ ಖುಷಿ ಪಡ್ತಿದ್ದಾಳಲ್ವಾ? ಆದ್ರೆ ಈ ವಿಜಯಾಂಬಿಕಾ ಬದುಕಿರೋವರೆಗೂ ಅಪ್ಪ ಮಗಳನ್ನ ಒಂದಾಗಕ್ಕೆ ಬಿಡದೇ ಇಲ್ಲ. ಈಗ ವೀರು ನಿಮ್ಮನ್ನು ಬೈದ್ನಲ್ಲ, ಅದು ಬರೀ ಸ್ಯಾಂಪಲ್ ಅಷ್ಟೇ ಅಲ್ಲ. ಒಂದು ಸೂಜಿ ಚುಚ್ಚಿದಕ್ಕೆ ನೀನು ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಲ್ಲ. ನೀನು ಬೆನ್ನ ಹಿಂದೆ ಚೂರಿ ಹಾಕಕ್ಕೆ ಕತ್ತಿನ ಹರಿತ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೇನು ಮಾಡ್ತೀಯ? ಸಾಧ್ಯ ಆದರೆ ಇದರಿಂದ ತಪ್ಪಿಸ್ಕೊಳ್ಳಿ, ಇಲ್ಲ ಅಂದರೆ ಕಣ್ಣೀರಲ್ಲಿ ಕೈ ತೊಳ್ಕೊಳ್ಳಿ. ಸುಬ್ಬು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅಪ್ಪನ ಮನೆಗೆ ತಾನೇ ಹೋಗಿದ್ದಾನೆ. ಏನೇ ಕೆಲಸ ಇದ್ರು ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡಿ ಮಾತಾಡ್ಬೋದು ತಾನೆ. ಚಿಕ್ಕಮ್ಮಂಗೆ ಕಾಲ್ ಮಾಡಿ ವಿಚಾರಿಸ್ತೀನಿ. ಹಲೋ, ಏನಮ್ಮ ಶ್ರಾವಣಿ, ಗಂಡನ ಪ್ರೀತಿ ಸಿಕ್ಕಿದ್ಮೇಲೆ ತವ್ರ ಮನೆಯವ್ರನ್ನೆಲ್ಲ ಮರ್ತ್ಬಿಟ್ಟ ಹೇಗೆ? ಹಾಗೇನಿಲ್ಲ ಚಿಕ್ಕಮ್ಮ. ಮನೆ ಸಂಸಾರ ಅಂತ ಅಂದ್ಮೇಲೆ ನಾನೇ ಎಲ್ಲ ನೋಡ್ಕೋಬೇಕು ತಾನೆ. ನಮಗೇನು ಮಿನಿಸ್ಟರ್ ಮನೆ ತರ ಸೌಲಭ್ಯಗಳಿರುತ್ತಾ? ಹೌದೌದು, ಇದು ಮಿನಿಸ್ಟ್ರು ಮನೆನೇ ಇರ್ಬೋದು, ಆದ್ರೆ ನೀನು ಮಿನಿಸ್ಟ್ರು ಮಗಳು. ಅಷ್ಟೇ ಅಲ್ಲ, ನೀನು ಸಾಲಿಗ್ರಾಮದ ಮನೆಗೆ ಮುದ್ದಿನ ಕುಡಿ. ನೀನ್ ಮನ್ಸ್ ಮಾಡಿದ್ರೆ ನೀನ್ ಇರೋ ಮನೆನೇ ಅರಮನೆ ಮಾಡ್ಕೋಬಹುದು, ಅಥವಾ ನೀನೊಂದು ದೊಡ್ಡ ಅರಮನೆ ಕಟ್ಸಿ ನೀನ್ ಅಲ್ಲಿರ್ಬೋದು. ಇಲ್ಲ ಚಿಕ್ಕಮ್ಮ, ನನಗಂತ ಯಾವ ಆಸೆನೂ ಇಲ್ಲ. ಅರಮನೆಯಲ್ಲಿ ಆಡಂಬರ ಇರುತ್ತೆ, ಐಶ್ವರ್ಯ ಇರುತ್ತೆ. ಆದ್ರೆ ನಾನಿರೋ ಮನೆಯಲ್ಲಿ ಪ್ರೀತಿ ಇದೆ, ವಾತ್ಸಲ್ಯ ಇದೆ. ಅರಮನೆಯಲ್ಲಿ ರಂಗು ರಂಗಾಗಿರೋ ದೀಪಗಳಿರುತ್ತೆ, ಆದ್ರೆ ನಮ್ಮ ಮನೆಯಲ್ಲಿ ದೇವ್ರ ಮುಂದೆ ಇಟ್ಟಿರೋ ತುಪ್ಪದ ದೀಪಗಳಿದೆ. ಆ ದೀಪದ ಬೆಳಕಲ್ಲಿ ನಾನು ಆನಂದವಾಗಿದ್ದೀನಿ. ಅರಮನೆಯಲ್ಲಿ ತಿನ್ನಕ್ಕೆ ಮೃಷ್ಟಾನ್ನ ಇರುತ್ತೆ, ಆದ್ರೆ ನಾನಿರೋ ಮನೆಯಲ್ಲಿ ಹಸುವಾದಾಗ ತಿನ್ಸೋದಕ್ಕೆ ಅತ್ತೆ ಮಾವ ಇದ್ದಾರೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸೋರು ನನ್ನ ಪಾಲಿಗೆ ನಿಜವಾದ ಆಸ್ತಿ. ನಾನೇ ಪ್ರಪಂಚ ಅಂತ ಅನ್ಕೊಂಡಿರೋ ನನ್ನ ಗಂಡ ನನ್ನ ಪಾಲಿಗೆ ಅಂತಸ್ತು. ನಿನ್ ಮಾತು ಕೇಳ್ತಿದ್ರೆ ನಾನು ನನ್ನನ್ನೇ ಮರ್ತೋಗ್ತಿದ್ದೀನಿ ಶ್ರಾವಣಿ. ನೀನ್ ನಿಜವಾಗ್ಲೂ ಅದೃಷ್ಟವಂತೆ. ಅಷ್ಟೇ ಅಲ್ಲ, ನೀನ್ ನಿಜವಾಗ್ಲೂ ಶ್ರೀಮಂತೆ. ಯಾಕಂದ್ರೆ ನಿನ್ ಶ್ರೀಮಂತಿಕೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡಿದೀಯಾ. ಚೆನ್ನಾಗಿರು ಶ್ರಾವಣಿ, ನಮಗಷ್ಟೇ ಬೇಕಾಗಿರೋದು. ಹೌದು ಚಿಕ್ಕಮ್ಮ, ಆದ್ರೆ ಇಷ್ಟೊಂದು ಪ್ರೀತಿ ಇರೋ ಕಡೆ ಸಣ್ಣ ಕಿರಿಕಿರಿನೂ ಇರುತ್ತೆ. ಕಿರಿಕಿರಿನಾ? ಏನಮ್ಮ ಅದು? ನಾನು ಸುಬ್ಬು ಈಗಷ್ಟೇ ಪ್ರೀತಿಯಿಂದ ಒಂದಾಗಿದ್ದೀವಿ, ಆದ್ರೆ ನಮ್ಮಿಬ್ರು ಒಟ್ಟಿಗೆ ಇರಕ್ಕೆ ಬಿಡ್ತಾ ಇಲ್ಲ. ಅದೇನೋ ಗ್ರಹಗತಿ ಅಂತೆ, ಮುಹೂರ್ತ ಅಂತೆ, ಹಾಗೆ ಹೀಗೆ ಅನ್ಕೊಂಡು ನಮ್ಮಿಬ್ರನ್ನ ದೂರ ದೂರ ಮಾಡಿಟ್ಟಿದ್ದಾರೆ. ಅದೆಲ್ಲ ಹೇಳ್ತಿರೋದು ನಿಮ್ಮ ಒಳ್ಳೇದಕ್ಕೆ ತಾನೇ. ಒಳ್ಳೇದಾಗುತ್ತೋ ಬಿಡುತ್ತೋ, ಆದ್ರೆ ಕಷ್ಟ ಅಂತೂ ಆಗ್ತಿದೆ ಚಿಕ್ಕಮ್ಮ. ಹೇ ಕಳ್ಳಿ, ಇಷ್ಟ ದಿನನೇ ಸುಬ್ಬು ಪ್ರೀತಿಗೋಸ್ಕರ ವೇಟ್ ಮಾಡಿದ್ಯಾ. ಇನ್ನೊಂದ್ ಸ್ವಲ್ಪ ದಿನ ಕಾಯಕ್ಕಾಗಲ್ವಾ? ಹೌದು ಚಿಕ್ಕಮ್ಮ, ಇಷ್ಟು ದಿನ ಕಾದಿದ್ದೀನಲ್ಲ, ಈಗಾದ್ರೂ ಒಟ್ಟಿಗೆ ಇರ್ಬೇಕು ತಾನೆ. ಶ್ರಾವಣಿ ಸುಬ್ರಹ್ಮಣ್ಯ